ಚಿನ್ನದ ನಾಡು ಅಂತ ನಮ್ಮ ಹಟ್ಟಿಯನ್ನ ಕರ್ನಾಟಕದ ಎಲ್ಲಾ ಕಡೆ ಬಣ್ಣಿಸಲಾಗುತ್ತೆ. ಅಂತ ಚಿನ್ನದ ನಾಡಿನಲ್ಲಿ ಇಂದು ರಾಯಚೂರು ಜಿಲ್ಲೆಯ ರೈತ ಸಮ್ಮೇಳನವನ್ನು ಉದ್ಘಾಟನೆ ಮಾಡೋದಕ್ಕೆ, ಬಹಿರಂಗ ಸಭೆಯಲ್ಲಿ ಮಾತಾಡೋದಕ್ಕೆ ನನಗೆ ಅತೀವವಾದಂತಹ ಸಂತೋಷ ಮತ್ತು ಹೆಮ್ಮೆ ಆಗ್ತಾ ಇದೆ. ಆದ್ರೆ ಚಿನ್ನದ ನಾಡಿನ ರೈತರಾಗ್ಲಿ, ರಾಯಚೂರಿನ ರೈತರಾಗ್ಲಿ, ನಾವು ಸುಖ ಸಂಪತ್ತು ನಲ್ಲಿಲ್ಲ. ನಾವು ಕಷ್ಟದಲ್ಲಿದ್ದೀವಿ, ಸಂಕಟದಲ್ಲಿದ್ದೀವಿ. ಯಾಕೆಂದ್ರೆ ನಮ್ಮ ದುಡಿಮೆಗೆ ಯಾವುದೇ ರೀತಿಯ ಫಲವನ್ನು ಸಿಗದೇ ಇರತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಮೆಕ್ಕೆಜೋಳ ಬೆಳೆದ್ವಿ, ಮೆಕ್ಕೆಜೋಳದ ಪರಿಸ್ಥಿತಿ ಏನಾಯ್ತು ನೀವು ನೋಡಿದ್ದೀರಿ. MSP ಬೆಂಬಲ ಬೆಲೆ 2400 ರೂಪಾಯಿ ಇದ್ರೆ ಮಾರ್ಕೆಟ್ ನಲ್ಲಿ ನಾವು 1500, 1300 ರೂಪಾಯಿ, 1400 ರೂಪಾಯಿಗೆ ಮಾರಾಟ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದಿದ್ದೀವಿ. ಮೆಕ್ಕೆಜೋಳ ಕಟಾವು ಬಂದು ಸುಮಾರು 2 ತಿಂಗಳು ಆಯ್ತಾ ಬಂದ್ರೂ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯನ್ನ ನಲ್ಲಿ ಕೇಂದ್ರ ಸರ್ಕಾರ ಕೊಂಡ್ಕೋತಾ ಇಲ್ಲ. ಯಾರು ಬೆಲೆ ಘೋಷಣೆ ಮಾಡ್ತಾರೆ ಅವ್ರು ಕೊಂಡ್ಕೋಬೇಕು ಮತ್ತು ಅವ್ರು ಕೊಂಡ್ಕೊಳ್ಳೋದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಬೇಕು. ಅವಾಗ ಮಾತ್ರ. ಇದು ಹೆಂಗೆ ಅಂದ್ರೆ, ಈ ಕಾಗದದ ಮೇಲೆ, ಪೇಪರ್ ಮೇಲೆ ಸಕ್ಕರೆ ಅಂತ ಬರೆದು ನೆಕ್ಕಿದ್ರೆ ಸಿಹಿ ಹೇಗೆ ಹೊಡೆಯುತ್ತಾ? ಸಿಹಿ ಹೊಡೆಯುತ್ತಾ? ಸಕ್ಕರೆನ ನಾಲ್ಗೆ ಮೇಲೆ ಹಾಕಿದ್ರೆ, ಬೆಲ್ಲನ ಬಾಯಿಗೆ ಹಾಕಿದ್ರೆ ಸಿಹಿ ಹೊಡೆಯುತ್ತೆ. ಆದ್ರೆ ಬೆಲ್ಲ ಅಥವಾ ಸಕ್ಕರೆ ಅಂತ ಪೇಪರ್ ಮೇಲೆ ಬರೆದು ನೆಕ್ಕಿದ್ರೆ ಸಿಹಿ ಹೊಡೆಯುತ್ತಾ? ಇವತ್ತು ರೈತರ ವಿಷಯದಲ್ಲಿ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ, ಕೇಂದ್ರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಎರಡೂ ಕೂಡ ಪೇಪರ್ ಮೇಲೆ ಸಕ್ಕರೆ ಬರೆದು ನಿಮ್ಗೆಲ್ರಿಗೂ ಸಿಹಿ ಹಂಚಿದ್ದೀನಿ ಎನ್ನುವಂತ ರೀತಿಯಲ್ಲಿ ನಮ್ಮನ್ನ ಅಣಕ ಮಾಡ್ತಾ ಇದ್ದಾರೆ. ಮೆಕ್ಕೆಜೋಳದ ವಿಷಯದಲ್ಲಿ ಇದೇ ಆಗಿದೆ, ಕಬ್ಬಿನ ವಿಷಯದಲ್ಲಿ ಇದೇ ಆಗಿದೆ, ತೊಗರಿ ವಿಷಯದಲ್ಲಿ ಇದೇ ಆಗಿದೆ, ಹತ್ತಿ ವಿಷಯದಲ್ಲಿ ಇದೇ ಆಗಿದೆ. ಹತ್ತಿ ವಿಷಯದಲ್ಲಿ ಹತ್ತಿ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಕ್ಕಂಥ ಒಂದು ಕ್ರಮವನ್ನ ಕೇಂದ್ರ ಸರ್ಕಾರ ಕೈಗೊಂಡಿದೆ. ಏನಂದ್ರೆ, ಹತ್ತಿಗೆ ಮೇಲೆ ಇದ್ದಂತ ಆಮದು ಸುಂಕ, ಹೊರಗಡೆ ದೇಶದಿಂದ ಹತ್ತಿ ತರಿಸ್ಕೊಂಡ್ರೆ ಅದು ನಾವು ಬೆಳೆಯುವ ಹತ್ತಿಗಿಂತ ಕಡಿಮೆ ಸಿಗಬಾರ್ದು ಅಂತ ಏನು ಆಮದು ಸುಂಕ ಆಗ್ತಿದ್ವು, ಆಮದು ಸುಂಕ 11% ಇತ್ತು. ಅದನ್ನು ಪೂರ್ತಿ ರದ್ದು ಮಾಡಿ ಕರ್ನಾಟಕದ ಮತ್ತು ದೇಶದ ಹತ್ತಿ ಬೆಳೆಗಾರರಿಗೆ ಕೇಂದ್ರದ ಬಿಜೆಪಿ ಸರ್ಕಾರ ಬಹಳ ದೊಡ್ಡ ಅನ್ಯಾಯ ಮಾಡಿದೆ. ನಾನೆಲ್ಲ ವಿಷಯಗಳನ್ನ ವಿವರವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ರಾಯಚೂರು ಜಿಲ್ಲೆನಲ್ಲಿ ವಿಶೇಷವಾಗಿ ಮುಂದಿನ 3 ವರ್ಷಗಳಲ್ಲಿ ಯಾವ ರೀತಿಯ ಒಂದು ಚಳವಳಿಯನ್ನು ಕಟ್ಟಬೇಕು, ಯಾವ ರೀತಿ ರಾಯಚೂರಿನ ರೈತರು ಮತ್ತೆ ಕೂಲಿಕಾರರು, ರಾಯಚೂರಿನ ಗ್ರಾಮೀಣ ಜನ ಮುಂದಿನ ದಿನಗಳಲ್ಲಿ ತಮ್ಮ ಕಷ್ಟವನ್ನ ಬಗೆಹರಿಸಿಕೊಳ್ಳೋದಕ್ಕಾಗಿ, ಪರಿಹಾರ ಮಾಡಿಕೊಳ್ಳೋದಕ್ಕಾಗ್ಲಿ, ಅದು ರೇಷನ್ ಕಾರ್ಡ್ನ ಸಮಸ್ಯೆ ಇರ್ಬೋದು, ಉದ್ಯೋಗ ಖಾತ್ರಿ ಸಮಸ್ಯೆ ಇರ್ಬೋದು, ನೀರಾವರಿ ಸಮಸ್ಯೆ ಇರ್ಬೋದು, ಬೆಂಬಲ ಬೆಲೆಯ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇರ್ಬೋದು, ಕುಡಿಯೋ ನೀರಿನ ಸರಬರಾಜಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇರ್ಬೋದು, ಆಸ್ಪತ್ರೆಗೆ ಸಮಸ್ಯೆ ಇರ್ಬೋದು, ಸ್ಕೂಲು, ಕಾಲೇಜು ಮತ್ತು ಇನ್ನಿತರ ಎಲ್ಲಾ ಮೂಲಭೂತ ಮತ್ತು ಜನತೆಯ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರ್ಬೋದು, ಅದನ್ನು ಯಾವ ರೀತಿ ಉತ್ತಮ ಪಡಿಸ್ಕೋಬೇಕು, ನಾವು ಘನತೆಯಿಂದ ಯಾವ ರೀತಿ ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಅಂಶವನ್ನ ವಿವರವಾಗಿ ಚರ್ಚೆ ಮಾಡುವಂತ ಪ್ರತಿನಿಧಿ ಅಧಿವೇಶನ 2 ಗಂಟೆಗೆ ಪ್ರಾರಂಭ ಆಗ್ಬೇಕಾಗಿದೆ. ಸಮ್ಮೇಳನ ಪ್ರಾರಂಭ ಆಗುವುದು ಸಮ್ಮೇಳನದ ಧ್ವಜ ಹಾರಿಸಿದ ನಂತರ, ಮಧ್ಯಾಹ್ನದ ಊಟದ ಅವಧಿಯ ನಂತರ. ಹಂಗಾಗಿ ಪ್ರತಿನಿಧಿಗಳೆಲ್ಲರೂ ಕೂಡ ಇಲ್ಲಿ ಇರಬೇಕಾಗ್ತದೆ, ಪ್ರತಿನಿಧಿಗಳು ವಿವರವಾಗಿ ಚರ್ಚೆಗೊಳಪಡಬೇಕಾಗ್ತದೆ. ಹಂಗಾಗಿ ಬಹಿರಂಗ ಸಭೆಗೆ ನಾನು ಹೆಚ್ಚು ವೇಳೆಯನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಆದ್ರೆ ಒಂದು ಬಹಳ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ತರಬೇಕಾಗಿರುವುದು ಏನಂದ್ರೆ, 2014ನೇ ಇಸ್ವಿಯಿಂದ ನಿರಂತರವಾಗಿ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಸ್ವತಂತ್ರ ಭಾರತದಲ್ಲೇ ಅತಿ ಹೆಚ್ಚು ಶ್ರೀಮಂತರ ಪರವಾದ, ಕಾರ್ಪೊರೇಟ್ ಪರವಾದ, ಉದ್ಯಮಿಗಳ ಪರವಾದ ಸರ್ಕಾರ. ಒಂದೇ ಒಂದು ಶಬ್ದ ಕೂಡ ರೈತರಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇಲ್ಲ. ರಾಜ್ಯದ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರ ತಂದಿರ್ತಕ್ಕಂಥ ಎಲ್ಲಾ ಜನವಿರೋಧಿ ಕಾನೂನುಗಳನ್ನ ರದ್ದು ಮಾಡ್ತೀನಿ, ನನಗೆ ಮತ ಕೊಡಿ ಅಂತೇಳಿ ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರ ಹತ್ರ ಓಟ್ ಕೇಳಿದ್ರು. ಜನ ಓಟ್ ಹಾಕಿದ್ರು. ತಂದ್ರ ಇದೇ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳನ್ನೇ ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಬಿಜೆಪಿ ಸರ್ಕಾರದ ಕಾನೂನು ಬದಲಾವಣೆ ಮಾಡಲಿಲ್ಲ, APMC ಬಲಪಡಿಸಲಿಲ್ಲ. ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಸುಮಾರು 3 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ.
ಕೃಷಿ ಇಲಾಖೆನಲ್ಲಿ 50% ಹೆಚ್ಚು ಖಾಲಿ ಇದೆ. ಪಶುಸಂಗೋಪನೆ ಇಲಾಖೆಯಲ್ಲಿ 60% ಹೆಚ್ಚು ಖಾಲಿ ಇದೆ. ಕಂದಾಯ ಇಲಾಖೆಯಲ್ಲಿ 50% ಹೆಚ್ಚು ಖಾಲಿ ಇದೆ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಖಾಲಿ ಇದೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇದೆ. ಇವತ್ತು ರೈತರು ಒಂದು ಸಣ್ಣ ಅರ್ಜಿ ಕೊಟ್ಟರು ಕೂಡ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಆದ್ರೂ ಕೂಡ ಇತ್ಯರ್ಥ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಸಿಬ್ಬಂದಿಗಳಿಲ್ಲ ಅಂತಕ್ಕಂಥದ್ದು. ಇರುವಂತ ಸಿಬ್ಬಂದಿಗಳ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಅವರು ಯಾವಾಗ ಬೇಕಾದ್ರೂ ಯಾರ ಕೆಲಸ ಬೇಕಾದ್ರೂ ಮಾಡ್ಕೊಡಬೇಕಾದಂತ ವಿವೇಚನೆಯನ್ನ ಪಡ್ಕೊಂಡಿದ್ದಾರೆ. ಈ ಸಂದರ್ಭದ ದುರುಪಯೋಗವನ್ನು ಮಾಡಿಕೊಂಡು ಹಂಗಾಗಿ ಸಾವಿರಾರು ರೂಪಾಯಿ ಲಂಚಗಳು, ಲಕ್ಷಾಂತರ ರೂಪಾಯಿ ಲಂಚಗಳಿಗೆ ನಾವು ತಲೆ ಕೊಟ್ಟಬೇಕಾದಂತ ಪರಿಸ್ಥಿತಿ ಇದೆ. ಎಂತ ಒಂದು ಪರಿಸ್ಥಿತಿ ಇದೆ ಅಂದ್ರೆ, ದೇವದುರ್ಗದಲ್ಲಿ ಒಬ್ಬ RI ರೆವಿನ್ಯೂ ಇನ್ಸ್ಪೆಕ್ಟರ್ ರೈತರ ಹತ್ರ ಅತಿವೃಷ್ಟಿಗೆ ಪರಿಹಾರ ಕೊಡ್ತೀನಿ ನಿಮಗೆ ಅಂತೇಳಿ, ಸರ್ಕಾರದಿಂದ ಪರಿಹಾರ ಬರುತ್ತೆ ನಿಮ್ಗೆಲ್ರಿಗೂ ನಾನು ಪರಿಹಾರ ಕೊಡ್ತೀನಿ ಅಂತೇಳಿ ಒಬ್ಬೊಬ್ಬರ ಹತ್ರ 50,000, 60,000, 70,000, 80,000 ರೂಪಾಯಿ ಅಂತ ಹೇಳಿ ಸುಮಾರು 500-600 ಜನರ ಹತ್ರ ದುಡ್ಡು ವಸೂಲು ಮಾಡಿದ್ದಾನೆ. ಪಾಪ ಅಮಾಯಕ ರೈತರು. ಕಂದಾಯ ದಾಖಲೆಗಳು ಅವ್ರ ಹತ್ರ ಇರ್ತವೆ, ಮನೆ ದಾಖಲೆಗಳು ಅವ್ರ ಹತ್ರ ಇರ್ತವೆ, ಬೀಳು ಅಂತ ಕಾಣಿಸ್ಬಿಡ್ತಾನೆ, ಕಂದಾಯಗಳು ಸರಿ ಹೆಚ್ಚು ಕಮ್ಮಿ ಬರೆದು ಬಿಡ್ತಾನೆ ಅನ್ನುವಂತ ಭಯದಲ್ಲಿ ಪರಿಹಾರ ಬರ್ಬೋದು ಅನ್ನುವಂತ ಆಸೆನಲ್ಲಿ, ತಮ್ಮ ಕಷ್ಟದ ಬದುಕಿಗೆ, ಅಸಹಾಯಕ ಬದುಕಿಗೆ ಸಹಾಯ ಆಗ್ಬೋದು ಅನ್ನುವಂತ ಆಸೆನಲ್ಲಿ ಇವತ್ತು ಅವನಿಗೆ ಅವನ ಕೈಲಿ ಹಣ ಕೊಟ್ಟು ಸಿಗಾಕೊಂಡಿದ್ದಾರೆ. ರೈತ ಸಂಘ ಹೋರಾಟ ಮಾಡಿ ಅವನ ಅಮಾನತು ಮಾಡಿದೆ. ಆದ್ರೆ ರೈತರಿಗೆ ದುಡ್ಡು ಬಂದಿಲ್ಲ. ಆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಅವನ ಆಸ್ತಿಯನ್ನು ಜಪ್ತಿ ಮಾಡಿ, ಯಾವನ ದುಡ್ಡನ್ನು ರೈತರ ಹತ್ರ ವಸೂಲು ಮಾಡಿದಾನೋ ಅವನ ಹತ್ರ ಆಸ್ತಿಯನ್ನು ಜಪ್ತಿ ಮಾಡಿ ಅವ್ರಿಗೆಲ್ರಿಗೂ ಕೂಡ ರೈತರ ಹತ್ರ ತಕೊಂಡಿರುವಂತ ಹಣನ ವಾಪಸ್ ಕೊಡಬೇಕಾದಂತ ಜವಾಬ್ದಾರಿ ಇರ್ತಕ್ಕಂಥ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಡೆಪ್ಟಿ ಕಮಿಷನರು, ಕಂದಾಯ ಇಲಾಖೆ ಉನ್ನತ ಅಧಿಕಾರಿಗಳು ಅವನನ್ನು ಸಸ್ಪೆಂಡ್ ಮಾಡಿ ಈ ಪ್ರಕರಣವನ್ನ ಮತ್ಸಿ ಸಸ್ಪೆಂಡ್ ಆಗಿರ್ತಕ್ಕಂಥ ಲಂಚ ತಿಂತಕ್ಕಂಥ ಏಸ್ಗೆ ಕೆಲಸದಲ್ಲಿ ಇವತ್ತು ತೊಡಗಿದ್ದಾರೆ. ಈ ನೀತಿಯನ್ನು ನಾವು ಖಂಡಿಸ್ತೀವಿ ಮತ್ತು ರೈತರಿಗೆ ಹಣ ಕೊಡುವ ತನಕ ದೇವದುರ್ಗ ಸಂಗಾತಿಗಳು ಮತ್ತು ರಾಯಚೂರಿನ ಜಿಲ್ಲಾ ಸಂಗಾತಿಗಳು ಹೋರಾಟವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. PDOಗಳು ಉದ್ಯೋಗ ಖಾತ್ರಿನಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಗುಳುಂ ಮಾಡಿದಾಗ ಕರ್ನಾಟಕ ಪ್ರಾಂತ ರೈತ ಸಂಘದ ದೇವದುರ್ಗ ತಾಲೂಕು ಸಮಿತಿ, ರಾಯಚೂರು ಜಿಲ್ಲಾ ಸಮಿತಿಯ ನೆರವಿನೊಂದಿಗೆ ಒಂದು ಹೋರಾಟ ಮಾಡಿ ರಾಜ್ಯದಲ್ಲಿ ಏಕಕಾಲ 23ಕ್ಕೂ ಹೆಚ್ಚು PDOಗಳನ್ನ ಅಮಾನತು ಮಾಡಿದ ಕೀರ್ತಿಗೆ ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ ಸೇರ್ತದೆ ಅಂತ ಒಂದು ತೀವ್ರವಾದ ಹೋರಾಟವನ್ನು ಮಾಡಿದ್ದೀವಿ. ಸರ್ಕಾರ ಕಳೆದ ವರ್ಷದ ಬಿಳಿಜೋಳ ಖರೀದಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮೊಂಡಾಟ ಆಡ್ತಾ ಇದ್ದಾಗ ಎಲ್ಲಾ ಜನರನ್ನು ಸೇರಿಸಿ 24 ಗಂಟೆ ಹೋರಾಟ ಮಾಡಿ ಸಿಂಧನೂರು ತಾಲೂಕನ್ನ ನಡಗಿಸುವಂತ ರೈತ ಚಳವಳಿಯನ್ನ ಕಟ್ಟಿ ಇವತ್ತು ಬಿಳಿ ಜೋಳದ ಖರೀದಿಯನ್ನು ಮಾಡಿಸಿರ್ತಕ್ಕಂಥ ಒಂದು ಕೀರ್ತಿ ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ ಸೇರ್ತದೆ. ಬೆಳೆದಂತ ಬೆಳೆದೆ ನೀರು ಕೊಡೋಕ್ಕಾಗಲ್ಲ ಅಂತೇಳಿ ಮಹಾರಾಷ್ಟ್ರದ ಸರ್ಕಾರದ ವಿಶ್ವಾಸವನ್ನ ಗಳಿಸ್ಕೋಕ್ಕಾಗಿ ಈ ರೈತರ ಬೆಳೆಗೆ ಕಾಪಾಡಬೇಕಾದಂತ ನೀರನ್ನ ಮಹಾರಾಷ್ಟ್ರಕ್ಕೆ ಹರಿಸಿ ಇಲ್ಲಿ ನೀರಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿ ಮಾಡಿ ಸಂದರ್ಭದಲ್ಲಿ ಕೂಡ ನೀರನ್ನ ಕೊಡದೇ ಇದ್ರೆ, ಈ ಬೆಳೆನ ಉಳಿಸದೇ ಇದ್ರೆ ರಾಯಚೂರು ಜಿಲ್ಲೆಯಾಗಿ ಉಳಿಯೋದಿಲ್ಲ. ಅದನ್ನ ಒಂದು ಜ್ವಾಲಾಗ್ನಿಯಾಗಿ ಪರಿವರ್ತನೆ ಮಾಡ್ತೀವಿ ಪ್ರತಿಭಟನೆ ಮುಖಾಂತರ ಅಂತೇಳಿ ಎಚ್ಚರಿಕೆ ಕೊಟ್ಟ ಸಂಘಟನೆ ಕರ್ನಾಟಕ ಪ್ರಾಂತ ರೈತ ಸಂಘ. ಇವತ್ತು ದೇವದುರ್ಗ ಮತ್ತು 2-3 ತಾಲೂಕುಗಳಲ್ಲಿ ಏನಾದ್ರೂ ಬೆಳೆದಂತ ಬೆಳೆ ಇವತ್ತು ಕೈಗೆ ಬಂದಿದೆ ಅಂತ ಹೇಳಿದ್ರೆ, ನಾರಾಯಣಪುರ ಎಡದಂಡೆ ಬಲದಂಡೆ ಆಗ್ಲಿ, ತುಂಗಭದ್ರಾ ಎಡದಂಡೆ ಬಲದಂಡೆ ಆಗ್ಲಿ ಇವತ್ತು ಒಣಗೋಗಿ ಲಕ್ಷಾಂತರ ರೂಪಾಯಿ ನಷ್ಟಕ್ಕೊಳಗಾಯ್ತಿದ್ದ ಬೆಳೆಯನ್ನು ರಕ್ಷಣೆ ಮಾಡಿ ಇವತ್ತು ನೀರು ಕೊಡಿಸಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ ಸೇರ್ತದೆ. ನಾನು ಇತಿಹಾಸ ಮಾತಾಡಕ್ ಹೋಗಲ್ಲ. ಅಖಿಲ ಭಾರತ ಕಿಸಾನ್ ಸಭಾ ಈ ದೇಶದ ಮೊಟ್ಟ ಮೊದಲ ರೈತ ಸಂಘಟನೆ 1936 ಹುಟ್ಟಿದ್ದು. ಈ ದೇಶದ ಸ್ವತಂತ್ರ ಹೋರಾಟ ಬಲಿಷ್ಠವಾಗಿ ಬೆಳಿಬೇಕು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬ್ರಿಟಿಷರನ್ನ ಈ ದೇಶದಿಂದ ಆಚೆ ಹಾಕ್ಬೇಕು ಅಂತ ಹೇಳಿದ್ರೆ ರೈತ ಸ್ವತಂತ್ರ ಚಳವಳಿ ಎತ್ತಬೇಕು ಅನ್ನುವಂತ ಬಲವಾದಂತ ಹೋರಾಟ ಮಾಡಿ ಸ್ವತಂತ್ರ ಚಳವಳಿಯ ಒಂದು ಆತ್ಮ ಹೃದಯದ ಪ್ರಶ್ನೆಯಾಗಿ ರೈತರ ಚಳವಳಿಯ ಪ್ರಶ್ನೆಯನ್ನು ಮಾಡಿದ ಕೀರ್ತಿ ಆಲ್ ಇಂಡಿಯಾ ಕಿಸಾನ್ ಸಭಾ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರೈತ ಸಂಘಟನೆ ಅಂದ್ರೆ ಅದು ಕರ್ನಾಟಕ ಪ್ರಾಂತ ರೈತ ಸಂಘ.
1957ರಿಂದ ಇರೋದು. ದೇಶದ ಮೊಟ್ಟ ಮೊದಲ ರೈತ ಸಂಘದ ರಾಜ್ಯ ಘಟಕವಾಗಿ ತಲೆ ಎತ್ತದ್ದು ಕರ್ನಾಟಕ ಪ್ರಾಂತ ರೈತ ಸಂಘ. ಹಂಗಾಗಿ ಇವತ್ತು ದೇಶದಲ್ಲಿ ಏನಾದ್ರೂ ಕೂಡ, ರಾಜ್ಯದಲ್ಲಿ ಏನಾದ್ರೂ ಕೂಡ ರಾಜಕೀಯ ಬದಲಾವಣೆ ಆಗಿದೆ ಅಂದ್ರೆ ಅದು ರೈತ ಚಳವಳಿ ಬೆಳೆದಂತ ಸಂದರ್ಭದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೋಬೇಕು. ಹಟ್ಟಿ ಚಿನ್ನದ ಗಡಿ ಪ್ರದೇಶದಲ್ಲಿ ಕಾರ್ಮಿಕರ ಮೆರವಣಿಗೆಗಳು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ಕಾರ್ಮಿಕರ ಒಂದು ಹೋರಾಟದ ನೆಲದಲ್ಲಿ ರೈತರು ಇವತ್ತು ಮೆರವಣಿಗೆ ಮಾಡಿದ್ದಾರೆ. ಇದು ಕಾರ್ಮಿಕರ ಮತ್ತು ರೈತರ ಸಖ್ಯತೆಗೆ ಮತ್ತು ಚಳುವಳಿಗೆ ಒಂದು ಹೊಸ ಭಾಷ್ಯ ಬರ್ತಿರ್ತಕ್ಕಂಥ ಒಂದು ಚಳುವಳಿ. ಇದು ನಿರಂತರವಾಗಿ ಬೆಳೀತದೆ. ಯಾಕೆ ಅಂತ ಹೇಳಿದ್ರೆ 2020 ಇಸ್ವಿನಲ್ಲಿ 385 ದಿನಗಳ ಕಾಲ ಲಕ್ಷಾಂತರ ರೈತರು ಸರ್ವಾಧಿಕಾರಿ ನರೇಂದ್ರ ಮೋದಿಯನ್ನು ಮಣಿಸಿ ಕರಾಳ ಕೃಷಿ ಕಾಯ್ದೆಗಳ ರದ್ದು ಮಾಡಿದಂತ ಒಂದು ಹೋರಾಟ ನಡೀತು. ಆ ಹೋರಾಟ ಕಾರ್ಮಿಕರ ಅಖಂಡದ ಬೆಂಬಲದೊಂದಿಗೆ ಇವತ್ತು ಜಯಗಳಿಸೋದು ಜಗತ್ತಿನಲ್ಲೇ ಅತಿ ದೊಡ್ಡ ಹೋರಾಟ. ಇವತ್ತು ನಿನ್ನೆ ನವೆಂಬರ್ 26ನೇ ತಾರೀಕು ಐತಿಹಾಸಿಕ ರೈತ ಚಳವಳಿ 5ನೇ ವರ್ಷಾಚರಣೆಯಲ್ಲಿ ಇಡೀ ದೇಶದ 500ಕ್ಕೂ ಹೆಚ್ಚು ಕಡೆ ಇವತ್ತು ರೈತರು ಕಾರ್ಮಿಕರು ಒಂದಾಗಿ ಕಾರ್ಮಿಕ ಸಮಿತಿಯನ್ನು ರದ್ದು ಮಾಡಬೇಕು, ಕರಾಳ ಕೃಷಿ ಕಾಯ್ದೆಗಳನ್ನ ರದ್ದು ಮಾಡಬೇಕು, ಬೆಂಬಲ ಬೆಲೆ ಕಾನೂನು ಬರಬೇಕು, ಪ್ರತಿಯೊಬ್ಬ ರೈತರನ್ನ ಪ್ರತಿಯೊಂದು ರೈತ ಕುಟುಂಬವನ್ನ ಋಣಮುಕ್ತರನ್ನಾಗಿ ಮಾಡಬೇಕು, ಸಾಲ ಮುಕ್ತರನ್ನಾಗಿ ಮಾಡಬೇಕು ಅನ್ನುವಂತ ವಿದೇಶಿ ಮುಕ್ತ ಆಮದು ನೀತಿಗಳು, ವಿದ್ಯುತ್ ಖಾಸಗೀಕರಣ, ಬೀಜ ಮಸೂದೆ ಇದೆಲ್ಲ ಕಾರ್ಪೊರೇಟ್ ಪರವಾಗಿದೆ, ಅದನ್ನೆಲ್ಲ ರದ್ದುಗೊಳಿಸಬೇಕು ಅನ್ನುವಂತ ಒಂದು ಒಕ್ಕೊರಣ ಘೋಷಣೆಯನ್ನು ಇವತ್ತು ಹೋಗಿದ್ದಾರೆ. ಇವತ್ತು ನರೇಂದ್ರ ಮೋದಿಗೆ ಸಂಸತ್ನಲ್ಲಾಗ್ಲಿ ಹೊರಗಡೆ ಆಗ್ಲಿ ಇವತ್ತು ಸವಾಲಾಗಿರ್ತಕ್ಕಂಥದ್ದು ಕಾರ್ಮಿಕ ರೈತರ ಜಂಟಿ ಚಳವಳಿ, SKM ಮತ್ತು JCTU ಇವತ್ತು ಜಂಟಿ ಚಳವಳಿ. ಇಂಥ ಒಂದು ಚಳವಳಿನಲ್ಲಿ ಎಲ್ಲರೂ ಕೂಡ ಬಹಳ ಕ್ರಿಯಾಶೀಲ ಪಾತ್ರ ವಹಿಸಿ ನವೆಂಬರ್ 26, 2025ನೇ ಇಸ್ವಿಯ ಒಂದು ಜಂಟಿ ಕರೆಯನ್ನು ಎಲ್ಲಾ ಕಡೆ ಯಶಸ್ವಿ ಮಾಡಿದ್ದೀರಾ. ಅದಕ್ಕಾಗೂ ಕೂಡ ನಿಮಗೆಲ್ಲರಿಗೂ ಕ್ರಾಂತಿಕಾರಿ ಅಭಿನಂದನೆಗಳು ತಿಳಿಸಿ, ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಈಗ ಮುಂದೆ ಪಂಚಾಯತಿ ಚುನಾವಣೆಗಳು ಬರ್ತವೆ. 2026ರ ಸದಸ್ಯತ್ವವನ್ನ ಈ ಸಮ್ಮೇಳನದಿಂದನೇ ನೀವು ಪ್ರಾರಂಭ ಮಾಡಬೇಕು. ರಾಯಚೂರು ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲೂ ರೈತ ಸಂಘ ಸ್ಥಾಪನೆ ಮಾಡಬೇಕು. ಪ್ರತಿಯೊಬ್ಬ ರೈತನನ್ನು ರೈತ ಸಂಘಕ್ಕೆ ಸೇರ್ಪಡೆ ಮಾಡ್ಕೋಬೇಕು. ಬೆಳೆವಾರು ಸಂಘಟನೆಗಳ ಆಧಾರದಲ್ಲಿ ಕೂಡ ನಾವು ರೈತರನ್ನ ತಲುಪಕ್ಕೆ ನಾವು ಹೆಚ್ಚಿನ ಒಂದು ಶ್ರಮ ಮತ್ತು ಒಂದು ವಿಧಾನವನ್ನು ನಾವು ಅನುಸರಿಸಬೇಕು. ಆ ಮುಖಾಂತರ ರಾಯಚೂರಿನ ಎಲ್ಲ ಹಳ್ಳಿಯಲ್ಲೂ ಕೂಡ ರೈತ ಚಳವಳಿಯನ್ನ, ರೈತ ಸಂಘವನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸಕ್ಕೆ 14ನೇ ಜಿಲ್ಲಾ ಸಮ್ಮೇಳನ ಯಶಸ್ವಿ ಆಗ್ಲಿ, ಸ್ಫೂರ್ತಿಯಾಗ್ಲಿ ಮತ್ತು ಬಹಳ ದೊಡ್ಡ ಚೈತನ್ಯವನ್ನ ಈ ರೈತ ಸಮುದಾಯಕ್ಕೆ ಮತ್ತು ರೈತ ಸಂಘಟನೆಯ ಕಾರ್ಯಕರ್ತರ ಕೊಡ್ಲಿ ಅಂತ ನಾನು ಆಶಿಸ್ತಾ 2026ರ ಸದಸ್ಯತ್ವವನ್ನ ಈ ಸಮ್ಮೇಳನದಿಂದ ಪ್ರಾರಂಭ ಮಾಡಬೇಕು ಅನ್ನುವಂತ ಮನವಿಯನ್ನು ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.